ಹಾಲೆಲೂಯ. ಈ ಸಮಯದಲ್ಲಿ ನಾವು ಅತಿ ಪ್ರಾಮುಖ್ಯವಾದ ಒಂದು ಹಂತದಲ್ಲಿ ನಾವಿದ್ದೇವೆ ಪ್ರಿಯರೇ. ವಾಕ್ಯದ ಸಂದರ್ಭದಲ್ಲಿ ನಾವಿದ್ದೇವೆ. ಈ ದಿವಸದಲ್ಲಿ ನಾವು ಮುಖ್ಯವಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಹೋಗುವಂಥ ವಾಕ್ಯದ ಒಂದು ಪ್ರಕಟಣೆಯ ಅಂಶ ಇದಾಗಿರ್ತದೆ, ಆಯ್ಕೆ. ಎಲ್ಲರೂ ಹೇಳೋಣ, ಆಯ್ಕೆ. ಆಯ್ಕೆ ಇನ್ನೊಂದು ಪದದಲ್ಲಿ ಹೇಳಬೇಕಂದ್ರೆ ಆರಿಸಿಕೊಳ್ಳುವುದು. ಎಲ್ಲರೂ ಹೇಳ್ರಿ, ಬಾಯಿ ತೆರ್ರಿ. ಜೀವವುಳ್ಳದೆಲ್ಲವೂ ಯೆಹೋವನನ್ನು ಸ್ತುತಿಸಬೇಕಂದ್ರೆ ಅದು ಮೂಗಲ್ಲಿ ಅಲ್ಲ, ಬಾಯಲ್ಲಿ ಇರಬೇಕು ಸ್ತುತಿ. ಹಾಲೆಲೂಯ. ಆರಿಸಿಕೊಳ್ಳುವುದು. ಈ ಆಯ್ಕೆ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಅದು ಸಾಮರ್ಥ್ಯ ಇದೆ ಪ್ರಿಯರೇ. ಅವರೇ ಆಯ್ಕೆ ಮಾಡುವಂಥ ಸಾಮರ್ಥ್ಯ ಅವರವರಿಗೆ ಇರುತ್ತದೆ. ಈ ಆಯ್ಕೆ ಎನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಮನುಷ್ಯನು ಊಹನೆ ಕೂಡ ಮಾಡಲಿಕ್ಕಾಗಲ್ಲ. ಅಷ್ಟು ಪ್ರಮುಖವಾದ ಅಂಶಗಳು ಈ ಆಯ್ಕೆ ಒಳಗೊಂಡಿರುತ್ತದೆ. ಇದು ನಾನು 2 ವಿಷಯಗಳನ್ನು ಹೇಳಿ ನಿಮಗೆ ವಾಕ್ಯದಲ್ಲಿ ನಡೆಸಲಿಕ್ಕೆ ಇಷ್ಟಪಡ್ತೀನಿ. ಈ 2 ಅಂಶಗಳನ್ನು ಮಾತ್ರ ನೀವು ಯಾವಾಗಲೂ ಕೇರ್ಫುಲ್ಲಾಗಿ ಗಮನವಾಗಿ ಇಟ್ಟುಕೊಳ್ಳಬೇಕು. ನೀವು ಮಾಡುವಂಥ ನಿಮ್ಮ ಆಯ್ಕೆಗಳು ನಿಮ್ಮನ್ನು ಜೀವಿಸುವಂತೆ ಮಾಡ್ಬೋದು ಮತ್ತು ನಿಮ್ಮನ್ನು ಮಾಡುವಂತೆ ಕೂಡ ಮಾಡ್ಬೋದು. ನಿಮ್ಮ ಆಯ್ಕೆನೇ, ಅದು ಬೇರೆಯವ್ರ ಆಯ್ಕೆ ಅಲ್ಲ. 2ನೇದಾಗಿ, ನೀವು ಮಾಡುವಂಥ ಆಯ್ಕೆ, ಪ್ರಾರಂಭದ ಆಯ್ಕೆ ಭವಿಷ್ಯತ್ತಿನಲ್ಲಿರುವಂಥ ನಿರ್ದಿಷ್ಟ ಸ್ಥಾನವನ್ನು ಅದು ಡೆಸ್ಟಿನಿ ಸೆಟ್ ಮಾಡ್ತದೆ. ಹಾಲೆಲೂಯ. ನನ್ನ ಅರ್ಥ ಆಗ್ತಾ ಹೇಳಿದ್ದು, ಮೊದಲನೇದು ನೀವು ಮಾಡುವಂಥ ಆಯ್ಕೆ ಅದು ನಿಮ್ಮನ್ನು ಜೀವಿಸುವಂತೆ ಮಾಡ್ಬೋದು ಮತ್ತು ಅದು ನಿಮ್ಮನ್ನು ನಾಶ ಮಾಡುವಂಥ ಸಾಮರ್ಥ್ಯ ಕೂಡ ನಿಮ್ಮ ಆಯ್ಕೆಗಿದೆ. 2ನೇದಾಗಿ, ಇನ್ನು ಮಾಡುವಂಥ ಆಯ್ಕೆನೇ ಪ್ರಾರಂಭ ಹಂತದಲ್ಲಿರುವಂಥ ನೀನು ಮಾಡಿರುವಂಥ ಆಯ್ಕೆ ಅದು ಭವಿಷ್ಯತ್ತಿನಲ್ಲಿರುವಂಥ ಆ ಡೆಸ್ಟಿನಿಯನ್ನು ಸೆಟ್ ಮಾಡಿಬಿಡ್ತದೆ. ಹಾಲೆಲೂಯ. ಇದು ಬಹಳ ಪ್ರಮುಖವಾದ ಸಂಗತಿ. ವಾಕ್ಯದ ಆಧಾರದಿಂದ ನಾವು ಇದನ್ನು ನೋಡಿಕೊಳ್ಳೋಣ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 9ನೇ ವಚನದಿಂದ ನಾವು 10ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಹಳೆಯ ಒಡಂಬಡಿಕೆಯ ಪುಸ್ತಕದಲ್ಲಿ ಮೊದಲನೆಯ ಪುಸ್ತಕ 13ನೇ ಅಧ್ಯಾಯ 9ನೇ ವಚನದಿಂದ 10ನೇ ವಚನದವರೆಗೂ. 13 ದೇಶವೆಲ್ಲ ನಿನ್ನೆದುರಿಗೆ ಇದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕವಾಗಿ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು. ನೀನು ಬಲಗಡೆಗೆ ಹೋಗುವುದಾದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಹಾಲೆಲೂಯ. ಹಾಲೆಲೂಯ. ನೋಡ್ರಿ, ಇಲ್ಲಿ ಇಬ್ಬರು ಸಹೋದರರ ಮಧ್ಯೆ ಒಂದು ಆಯ್ಕೆಯ ಸಂದರ್ಭ ಬಂದು ಬಿಡ್ತದೆ. ಆ ವ್ಯಕ್ತಿಗಳು ಯಾರಂದರೆ ಅಬ್ರಾಮನು, ದೇವರು ಆರಿಸಿಕೊಂಡಂಥ ಅಬ್ರಾಮನು ಮತ್ತು ಅವನ ತಮ್ಮನಾದ ಲೋಟನು. ಇವರು ಯಾರಂದರೆ ಪ್ರಾರಂಭದಲ್ಲಿ ಅನ್ಯರಾಗಿದ್ದಾಗ ಅಬ್ರಾಮನನ್ನು ದೇವರು ಅವನಿಗೆ ಮಾತನಾಡುವುದರ ಮೂಲಕ ಅವನಿಗೆ ವಾಗ್ದಾನ ಮಾಡಿ ಆ ವಾಗ್ದಾನ ಭೂಮಿಯನ್ನು ಅವನಿಗೆ ಪ್ರಾಮಿಸ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಆ ವಾಗ್ದಾನ ದೇಶಕ್ಕೆ ನೀನು ಹೋಗ್ಬೇಕಂತೇಳಿ ಅಬ್ರಾಮನಿಗೆ ದೇವರು ಆಜ್ಞೆ ಕೊಡ್ತಾನೆ ಪ್ರಿಯರೇ. ಹಾಲೆಲೂಯ. ಈ ಆಜ್ಞೆ ಕೊಟ್ಟಾಗ ಅಬ್ರಾಮನು ತನ್ನ ಸಾರಳನ್ನು ಕರೆದುಕೊಂಡು ಬರುವಾಗ ಅವನ ತಮ್ಮನಾದ ಲೋಟನು ಕೂಡ ಅಬ್ರಾಮನ ಜೊತೆಯಲ್ಲೇ ಬರ್ತಾನೆ. ಈ ಅಬ್ರಾಮನ ಜೊತೆಯಲ್ಲಿ ಬಂದಾಗ ಕಾಲಘಟ್ಟಗಳು, ಅವರು ದಿನೇ ಜರ್ನಿ ನಡೀತಾ ಇರ್ತದೆ, ಅಲ್ಲಲ್ಲಿ ವಾಸಸ್ಥಳ ಮಾಡ್ತಾ ಇರ್ತಾರೆ, ಅಲ್ಲಲ್ಲಿ ಅವರ ಸಮಯಗಳು ಕಳೀತಾ ಇರುವಾಗ ಏನಾಗ್ತದಂದರೆ ಅಬ್ರಾಮನ ಕುರಿತಾಗಿಯೂ ಲೋಟನ ಕುರಿತಾಗಿಯೂ ಮೇಲ್ಭಾಗದಲ್ಲಿ ವಚನ ಹೇಳ್ತದೆ, ಅಬ್ರಾಮನು ಕೂಡ ಬಹು ಐಶ್ವರ್ಯವಂತನಾದನಂತೆ. ಹಾಲೆಲೂಯ. ದೇವರನ್ನು ಹಿಂಬಾಲಿಸಿಕೊಂಡಾಗ ಬಡವರಾಗಿ ಯಾರೂ ಬಿದ್ದಿಲ್ಲ, ಐಶ್ವರ್ಯ ಆಗ್ತಾರೆ ಪ್ರಿಯರೇ. ಹಾಲೆಲೂಯ. ಅದಕ್ಕೆ ನಾವು ದೇವರನ್ನು ಹಿಂಬಾಲಿಸುವವರಾಗಿರಬೇಕು. ಈ ಅಬ್ರಾಮನು ದೇವರನ್ನು ಹಿಂಬಾಲಿಸಿಕೊಂಡು ಬರುವಂಥ ಸಮಯದಲ್ಲಿ ಅವನ ಕುಟುಂಬದೊಟ್ಟಿಗೆ ಅವನ ತಮ್ಮನಾದ ಲೋಟನು ಕೂಡ ಅವನ ಜೊತೆಯಲ್ಲಿ ಬರ್ತಾ ಇದ್ದಾನೆ. ಬಂದಾಗ ಏನಾಗ್ತದೆ, ಈ ಅಬ್ರಾಮನಿಗೂ ಆಸ್ತಿ ಹೆಚ್ಚಾಗ್ತದೆ, ಲೋಟನಿಗೂ ಕೂಡ ಆಸ್ತಿ ಹೆಚ್ಚಾಗ್ತದೆ ಪ್ರಿಯರೇ. ಹಾಲೆಲೂಯ. ನೋಡ್ರಿ, ಅಬ್ರಾಮನ ಸಹವಾಸ ಮಾಡಿದಕ್ಕೆ ಲೋಟನ ಲೈಫ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತೇಳಿ. ಹಾಲೆಲೂಯ. ನಾವು ಪ್ರತಿಯೊಂದು ವಾಕ್ಯಗಳನ್ನು ಕೂಡ ಗಮನಿಸುವವರಾಗಿರಬೇಕು. ಈಗ ವಾಕ್ಯ ಹೇಳ್ತದೆ, ಇವನಿಗೂ ಕುರಿದನಗಳು ಹೆಚ್ಚಾದುವಂತೆ ಅಬ್ರಾಮನಿಗೆ ಮತ್ತು ಲೋಟನಿಗೆ ಕೂಡ
ಕುರಿದನಗಳು ಹೆಚ್ಚಾಗ್ತವೆ. ಆದರೆ ಅವರಿಗೆ ವಾಸಸ್ಥಳ ಮಾಡುವುದಕ್ಕೆ, ಅವರ ಸೊತ್ತುಗಳನ್ನು ಕೂಡಿಟ್ಟುಕೊಳ್ಳುವುದಕ್ಕೆ, ದೇವರು ಕೊಟ್ಟಂಥ ಅನುಗ್ರಹಗಳನ್ನು ಅವರು ಕಾಪಾಡಿಕೊಳ್ಳುವುದಕ್ಕೆ ಅವರಿಗಿರುವಂಥ ಭೂಮಿ ಸಾಲದೆ ಹೋಗಿತ್ತು ಅಂತೇಳಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹಾಲೆಲೂಯ. ನಮ್ಮ ದೇವರು ಎಷ್ಟು ಅವರಿಗೆ ಐಶ್ವರ್ಯವನ್ನು ಕೊಟ್ಟಿದ್ದಾನಂದರೆ ಅವರಲ್ಲಿರುವಂಥ ವಾಸಸ್ಥಳ ಭೂಮಿ ಸಾಕಾಗಿಲ್ಲ ಪ್ರಿಯರೇ. ಹಾಲೆಲೂಯ. ಇವತ್ತು ನಮ್ಮ ಮನೆಯಲ್ಲಿ ದೇವರು ನಿಜವಾಗಿ ಹಿಂಬಾಲಿಸುವಂಥ ವ್ಯಕ್ತಿಗಳಲ್ಲಿ ಯಾವ ಡಬ್ಬಿಗಳು ಖಾಲಿ ಇರಲ್ಲ. ಆಮೇನ್ ಅಂತ ಹೇಳ್ರಿ. ಹಾಲೆಲೂಯ. ಅದು ಯಾವುದು ಖಾಲಿ ಇರಲ್ಲ. ಅಬ್ರಾಮನಿಗೆ ಹಿಂಬಾಲಿಸಿಕೊಂಡಂತ ಬಂದಂಥ ಅಬ್ರಾಮನನ್ನು ಜೊತೆಗೆ ಬಂದಂಥ ಲೋಟನನ್ನು ಕೂಡ ದೇವರು ಐಶ್ವರ್ಯವಂತರಾಗಿ ಮಾಡಿದಾಗ ಅವರಿಬ್ಬರಿಗೂ ಆಸ್ತಿಯನ್ನು ಕೂಡಿಟ್ಟುಕೊಳ್ಳುವುದಕ್ಕೂ ಅವರ ಒಂದು ದನ ಕುರಿಗಳಿಗೆ ಮೇಯಿಸುವುದಕ್ಕೂ ಆ ಭೂಮಿ ಸಾಲದೆ ಹೋಯಿತು. ಅವಾಗ ಏನಾಗ್ತದಂದ್ರೆ ಈ ಅಬ್ರಾಮನ ದನ ಕುರಿ ಕಾಯುವಂಥ ವ್ಯಕ್ತಿಗಳಿಗೂ ಸೇವಕರಿಗೆ ಮತ್ತು ಲೋಟನ ಕಾಯುವಂಥ ಅವನ ಸೇವಕರಿಗೂ ಜಗಳ ಆಡಲಿಕ್ಕೆ ಪ್ರಾರಂಭವಾಗ್ತದೆ. ಈ ಹುಲ್ಲು ನಂದನ ತಿಂತದೆ, ನಿಂದನ ಆ ಕಡೆ ಹೊಡಿತೀನಿ ಅಂತಾನೆ. ಹಾಲೆಲೂಯ. ಅವರಿಬ್ಬರಿಗೆ ದಿನನಿತ್ಯ ಜಗಳ ಆಗ್ತದೆ. ಇದು ಅಬ್ರಾಮನು ಕೇರ್ ಮಾಡ್ತಾನೆ. ನಮ್ಮಲ್ಲಿ ಆಗುವಂಥ ಪ್ರತಿಯೊಂದು ಸಮಸ್ಯೆಗಳಿಗೂ, ಪ್ರತಿಯೊಂದು ವಿಚಾರಗಳಿಗೂ, ವೈಮನಸ್ಸುಗಳಿಗೂ, ಜಗಳಗಳಿಗೂ ನಾವು ಕೇರ್ ಮಾಡಬೇಕು. ಅದನ್ನು ಡಿಸ್ಕಸ್ ಮಾಡಿ ಅದಕ್ಕೆ ಪರಿಹಾರ ಹುಡುಕುವವರಾಗಿರಬೇಕು ಪ್ರಿಯರೇ. ಹಾಲೆಲೂಯ. ಇಲ್ಲ ಅಂದರೆ ಅದು ದೊಡ್ಡದಾಗಿ ಭಾಳಷ್ಟು ವೈರಲ್ ಆಗಿಬಿಡ್ತದೆ. ಆವಾಗ ಏನು ಮಾಡ್ತಾನೆ ಅಬ್ರಾಮನು, ಲೋಟನಿಗೆ ಬಂದು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡು ಲೋಟ, ನಿನಗೂ ಆಸ್ತಿ ಹೆಚ್ಚಾಗಿದೆ, ನನಗೂ ಆಸ್ತಿ ಹೆಚ್ಚಾಗಿದೆ. ನನ್ನಲ್ಲಿ ಭಾಳಷ್ಟು ಕುರಿದನಗಳಿದ್ದಾವೆ, ನಿನ್ನಲ್ಲಿ ಭಾಳಷ್ಟು ಕುರಿದನಗಳಿದ್ದಾವೆ. ನಾವು ಸಹೋದರರು. ಹೇಳ್ರಿ, ಈ ಶಬ್ದ ಹೇಳ್ರಿ, ನಾವು ಸಹೋದರರು, ನಮ್ಮಲ್ಲಿ ಜಗಳವಿಡಬಾರದು. ಆತ್ಮೀಕ ಮಕ್ಕಳು, ದೇವರ ಮಕ್ಕಳಲ್ಲಿ ಇರಬಾರದ ಒಂದು ಪ್ರಮುಖ ಸಂಗತಿ ನೋಡ್ರಿ ಪ್ರಿಯರೇ, ಜಗಳ. ಈ ಜಗಳ ಎಷ್ಟು ಮಟ್ಟಿಗೆ ಇಂಟರ್ಫಿಯರ್ ಆಗಲಿಕ್ಕೆ ಕೊಡಬಾರ್ದು. ಅವಾಗೇನು ಮಾಡ್ತಾನೆ ಅಬ್ರಾಮನು, ಸಮಾಧಾನದಿಂದ ಹೋಗಿ ಅವನ ತಮ್ಮನಾದ ಲೋಟನಿಗೆ ಹೋಗಿ ಮಾತನಾಡ್ತಾನೆ. ನೋಡು ಲೋಟ, ಇವಾಗ ನಾವು ವಿಭಾಗವಾಗೋಣ, ನಾವು ಆಯ್ಕೆ ಮಾಡಿಕೊಳ್ಳೋಣ. ಅಬ್ರಾಮನು ಅವನಿಗೆ ಚಾಯ್ಸ್ ಮುಂದಿಡ್ತಾನೆ. ಆತ್ಮೀಕರ ಒಂದು ಮನೋಸ್ಥಿತಿ, ಮನೋಭಾವನೆ ಹೆಂಗಿರ್ತಂದರೆ ಬಿಟ್ಕೊಡೋದು. ಹಾಲೆಲೂಯ. ಅವ್ರಿಗೆ ಹೇಗಿದ್ರೂ ಭರವಸೆ ಇರ್ತದೆ, ನಾನೇನು ಬಿಟ್ಟರು ನನಗೆ ದೇವ್ರು ಕೊಡ್ತಾನೆ ಅಂತೆ. ಅಬ್ರಾಮನು ಲೋಟನಿಗೆ ಮೊದಲು ಆಯ್ಕೆ ಕೊಟ್ಬಿಡ್ತಾನೆ. ಲೋಟನೆ, ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗ್ತೀನಿ, ನಾನು ಬಲಗಡೆಗೆ ನೀನು ಹೋದರೆ ನಾನು ಎಡಗಡೆಗೆ ಹೋಗ್ತೀನಿ ಅಂತಾನೆ. ಅವನ ಮುಂದೆ ಅಬ್ರಾಮನು 2 ಆಯ್ಕೆಗಳನ್ನು ಇಟ್ಟು ಬಿಡ್ತಾನೆ. ಈ ಆಯ್ಕೆಗಳನ್ನು ತೆಗೆದುಕೊಳ್ಳುವಾಗ ಅಬ್ರಾಮನು ಭಾಳಷ್ಟು ಪ್ರಾರ್ಥನೆ ಪೂರ್ವಕವಾಗಿ ಇರುವಂಥ ವ್ಯಕ್ತಿ, ಯಾವಾಗಲೂ ದೇವರ ಸ್ವರವನ್ನು ಕೇಳುವಂಥ ವ್ಯಕ್ತಿ, ಯಾವಾಗಲೂ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಿ ಆರಾಧನೆ ಮಾಡುವಂಥ ವ್ಯಕ್ತಿಗಳ ಆಯ್ಕೆಗಳು ಬೇರೆ ಆಗಿರ್ತವೆ ಪ್ರಿಯರೇ. ಹಾಲೆಲೂಯ. ಅವರು ಯಾವಾಗಲೂ ಆತ್ಮೀಕ ಸಂಬಂಧಪಟ್ಟದನ್ನು ಪ್ರಾಮುಖ್ಯತೆ ಕೊಟ್ಟವರಾಗಿ ಆತ್ಮೀಕವಾಗಿ ಆಯ್ಕೆಗಳನ್ನು ಅವರು ತೆಗೆದುಕೊಳ್ಳುವವರಾಗಿದ್ದಾರೆ. ಈ ಅಬ್ರಾಮನು ಏನು ಮಾಡ್ತಾನೆ, ಮೊದಲು ತನ್ನ ತಮ್ಮನಾದ ಲೋಟನಿಗೆ ಆಯ್ಕೆಯನ್ನು ಬಿಟ್ಟಾಗ ಮುಂದೆ ನಾವು ವಾಕ್ಯವನ್ನು ನೋಡಿಕೊಳ್ಳೋಣ. ಲೋಟನು ಕಣ್ಣೆತ್ತಿ ನೋಡಲಾಗಿ, ನೋಡ್ರಿ ಅವನು ಏನು ನೋಡಲಾಗಿ ಇರ್ತದಾನೆ, ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸದೋಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ. ಯೆಹೋವನ ವನ ಯಾವ್ದ್ರಿ? ಯೋರ್ದಾನ್, ಏನೇನ್ ತೋಟ. ಎಲ್ಲ ವಾಕ್ಯಗಳ ಗಮನದಲ್ಲಿ ಇಟ್ಕೊಳ್ಬೇಕು. ಆ ಯೋರ್ದಾನಲ್ಲಿರುವಂಥ ಆ ಒಂದು ಹೊಳೆಯಲ್ಲಿರುವಂಥ ಸುತ್ತನ ಪ್ರದೇಶ ಯಾವುದಕ್ಕೆ ಒಂದು ಹೋಲಿಕೆ ಮಾಡಿ ವಾಕ್ಯ ಹೇಳದಂತೆ ಏದೇನ್ ತೋಟದಂತೆ, ಅಲ್ಲಿ ಯಾವುದೇ ಕೊರತೆ ಇಲ್ಲ. ಮುಂದೆ ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಲಿರುವ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹಾಲೆಲೂಯ.
ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಪ್ರಾರಂಭದಲ್ಲಿ ಮಾಡುವಂಥ ಆಯ್ಕೆ ನಮ್ಮ ಭವಿಷ್ಯತ್ತಿನಲ್ಲಿರುವಂಥ ನಿರ್ದಿಷ್ಟ ಸ್ಥಾನವನ್ನು, ಫ್ಯೂಚರ್ ಡೆಸ್ಟಿನಿ ಅನ್ನೋದು ಸೆಟ್ ಮಾಡಿಬಿಡ್ತದೆ ಪ್ರಿಯರೇ. ಹಾಲೆಲೂಯ. ಈ ಲೋಟನು ಯಾವ ಸಂಬಂಧವಾಗಿ ಆಯ್ಕೆಯನ್ನು ಮಾಡ್ತಾ ಇದ್ದಾನೆ? ಹಾಲೆಲೂಯ. ಇದು ಕೂಡ ಪ್ರಾಮುಖ್ಯತೆಯಾಗಿದೆ. ಅವನು ಏನು ಮಾಡ್ತಾನೆ? ಈ ಶರೀರವಾದ ಕಣ್ಣಿನಿಂದ ನೋಡ್ತಾ ಇದ್ದಾನೆ. ಶರೀರ ಸಂಬಂಧವಾಗಿ ಆತನು ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಅಲ್ಲಿ ಆ ವನ ನೋಡಿದ್ರೆ ಹೇಗಿದೆ? ಯೆಹೋವನ ವನದಂತೆಯೇ ಇದೆ. ಅದು ನೋಡಿದ್ರೆ ಐಗುಪ್ತ ದೇಶದಲ್ಲಿರುವಂಥ ನೀರಾವರಿ ಪ್ರದೇಶ ಇದೆ. ಹಾಲೆಲೂಯ. ಈ ಐಗುಪ್ತ ದೇಶದಲ್ಲಿ ನಾವು ನೋಡುವಾಗ ದೇವರಿಗೆ ವಿರುದ್ಧವಾಗಿರುವಂಥ ಅನೇಕ ಕಲ್ಚರ್ಗಳು ಅಲ್ಲಿದ್ದಾವೆ. ಅದನ್ನು ಯಾವುದಕ್ಕೂ ಹೋಲಿಕೆ ಮಾಡಿ ವಾಕ್ಯ ಹೇಳ್ತಿದ್ದಂದ್ರೂ ಕೂಡ ಅದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳುವವರಾಗಿರಬೇಕು. ಐಗುಪ್ತ ದೇಶ ವೆರಿ ಫೇಮಸ್ ಸಿಟಿ, ಭಾಳಷ್ಟು ಪ್ರಖ್ಯಾತಿ ಹೊಂದಿರುವ ದೇಶ. ಅನೇಕ ಕಲೆಗಾರಗಳು, ಟ್ಯಾಲೆಂಟ್ಗಳನ್ನು ಹೊಂದಿರುವಂಥ ಆ ಪ್ರದೇಶದಲ್ಲಿ ಲೌಕಿಕವಾಗಿ ಅನೇಕ ಪದವಿಗಳನ್ನು ಪಡೆದಿರುವಂಥ ಆ ದೇಶವಾಗಿದ್ದರೂ ಅದು ಆತ್ಮೀಕ ಸಂಗತಿಯಲ್ಲಿ ದೇವರಿಗೆ ವಿರೋಧವಾಗಿರುವಂಥ ಅನೇಕ ಕಲ್ಚರ್ಗಳು, ಸಂಸ್ಕೃತಿಗಳು ಅಲ್ಲಿ ಇವೆ ಪ್ರಿಯರೇ. ಆ ದೇಶಕ್ಕೆ ಹೋಲಿಸಿ ನೋಡುವಾಗ ಲೋಟನು ನೋಡ್ತಾನೆ, ಅದನ್ನು ಆಯ್ಕೆ ಮಾಡಿಬಿಡ್ತಾನೆ. ಅಲ್ಲಿ ನಾನು ಯಾವುದೇ ಕೊರತೆಯಾಗಿ ಇಲ್ಲದೆ ಜೀವನ ಮಾಡ್ಬೋದು. ನನ್ನ ದನ ಕುರಿಗಳಿಗೂ ಯಾವುದೇ ರೀತಿಯಾದಂಥ ಮೇವು ಕೂಡ ಕಡಿಮೆ ಆಗಿರಲ್ಲ. ನನ್ನ ಕುಟುಂಬಕ್ಕೂ ಅಲ್ಲಿ ವಾತಾವರಣಕ್ಕೂ ಭಾಳಷ್ಟು ಚೆನ್ನಾಗಿದೆ ಅಂತೇಳಿ ಈ ಶರೀರ ಸಂಬಂಧದಿಂದ ಕಣ್ಣೆತ್ತಿ ನೋಡಿ ಅವನು ಆಯ್ಕೆಯನ್ನು ತೆಗೆದುಕೊಂಡಿರ್ತಾನೆ ಪ್ರಿಯರೇ. ಇವತ್ತು ದೇವರ ಮಕ್ಕಳು ಕೂಡ ನಾವು ಆಯ್ಕೆ ಮಾಡುವಾಗ ಬಹಳಷ್ಟು ಜಾಗ್ರತೆ ಉಳ್ಳವರಾಗಿರಬೇಕು. ಆ ವಿಷಯದಲ್ಲಿ ಬಹಳಷ್ಟು ನಾವು ವಾತಾವರಣವಾಗಲಿ ವ್ಯಕ್ತಿಗಳಿಗಾಗಲಿ ನಾವು ಬಹಳಷ್ಟು ಅಧ್ಯಯನ ಮಾಡಬೇಕು. ಅದು ವಾಕ್ಯದ ಆಧಾರವಾಗಿರಬೇಕು. ಮೊದಲು ಅವನು ಆಯ್ಕೆ ಮಾಡಿರುವಂಥ ಸ್ಥಳದಲ್ಲಿರುವಂಥ ಒಂದು ಮುಖ್ಯ ಸಂಗತಿಯನ್ನು ನಾವು ನೋಡಿಕೊಳ್ಳೋಣ. 13ನೇ ವಚನ. ಆದರೆ ಇಷ್ಟೆಲ್ಲ ಆಯಿತು. ಮೊದಲು ಲೋಟನು ಅವನು ಏನು ಮಾಡ್ದ? ಎಲ್ಲವನ್ನು ಆಯ್ಕೆ ಮಾಡಿದ್ಮೇಲೆ ಆ ಸ್ಥಳದ ಕುರಿತಾಗಿ, ಅದರಲ್ಲಿರುವಂಥ ವಾತಾವರಣದ ಕುರಿತಾಗಿ ನಾವು ನೋಡಿಕೊಂಡ್ವಿ. ಅಲ್ಲಿರುವ ಜನರ ಕುರಿತಾಗಿಯೂ ಕೂಡ ಇವತ್ತು ದೇವರ ವಾಕ್ಯಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಆದರೆ ನೋಡ್ರಿ, ಈ ಆದರೆ ಎಂಬ ಪದ ಬಂದಾಗ ವೆರಿ ಇಂಪಾರ್ಟೆಂಟ್ ಪಾರ್ಟಲ್ಲಿ ಇರ್ತದೆ. ನೀವು ಬೈಬಲ್ ಓದುವಾಗ ಭಾಳಷ್ಟು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆದರೆ ಎಂಬ ಪದ ಬಂದಾಗ ಅಲ್ಲಿ ಭಾಳಷ್ಟು ಕೇರ್ಫುಲ್ ಆಗಿರುವಂಥ ವಾಕ್ಯದ ಸಂದರ್ಭ ಆಗಿರ್ತದೆ. ಆದರೆ ಸದೋಮ್ ಪಟ್ಟಣದವರು ದುಷ್ಟರು. ಫಸ್ಟ್ ಅವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು. ಹಾಲೆಲೂಯಾ, ಹಾಲೆಲೂಯಾ. ಅವನು ಶರೀರ ಸಂಬಂಧವಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ. ವಾತಾವರಣವು ನನ್ನ ಜೀವಿತಕ್ಕೂ, ನನ್ನ ಸೊತ್ತುಗಳಿಗೂ, ನನ್ನ ತತ್ತುಗಳಿಗೂ ಬಹಳ ಅನುಕೂಲವಾಗಿರ್ತದೆ. ಇಲ್ಲಿ ನಾವು ಬಹಳಷ್ಟು ಸುಖವಾಗಿ ನಮ್ಮ ಜೀವನವನ್ನು ಕಳೆಯಬಹುದು. ಯಾವ ಕೊರತೆಗಳು ನಮಗೆ ಬೀಳಲಿಕ್ಕೆ ಆಗಲ್ಲ ಅಂತೇಳಿ ಶಾರೀರಿಕವಾದ ದೃಷ್ಟಿಕೋನದಿಂದ ಅವನನ್ನು ಆ ಡೆಸ್ಟಿನಿಯನ್ನು ಆಯ್ಕೆ ಮಾಡ್ತಾನೆ, ಆ ಸ್ಥಳವನ್ನು ಆಯ್ಕೆ ಮಾಡ್ತಾನೆ ಪ್ರಿಯರೇ. ಆದರೆ ಅಲ್ಲಿರುವಂಥ ಜನರು, ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಆಯ್ಕೆಗಳು ಮೊದಲು ಪ್ರಧಾನತೆ, ಪ್ರಾಧಾನ್ಯತೆ ಅದು ಆತ್ಮಿಕತೆಗೆ ಆಗಿರಬೇಕು ಪ್ರಿಯರೇ. ಅಲ್ಲಿ ಆತ್ಮೀಕ ಸಂಗತಿಯ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿರುವಂಥ ಜನರ ನಡವಳಿಕೆ ಬಹಳ ದುಷ್ಟತನವಾಗಿದೆ. ದುಷ್ಟರು ಅವರು. ಮೊದಲು ಅವರು ಯೆಹೋವನಿಗೆ ಮಹಾ ಅಪರಾಧಿಗಳು. ಅಪರಾಧ ಮಾಡೋದು ಬೇರೆ, ಅದರಲ್ಲೂ ಮತ್ತು ಹೆಚ್ಚಿನ ಪದವಿ ಅವರಿಗೆ. ಅಪರಾಧದಲ್ಲಿ ಮಹಾ ಅಪರಾಧ. ಎಷ್ಟು ಹೇಯವಾದ ಕೃತ್ಯಗಳು ಆ ಸೊದೋಮ್ ಗೊಮೋರ ಪಟ್ಟಣಗಳಲ್ಲಿ ನಡೀತಾ ಇತ್ತು ಅಂದರೆ ದೇವರು ಕೇಳಲಿಕ್ಕೂ ದೇವರು ನೋಡಲಿಕ್ಕೂ ಅಸಹ್ಯ ಆ ಸಂಗತಿ. ಆದರೆ ಅದನ್ನು ಅಂತ್ಯವಾಗಿ ಆ ಸ್ಥಳವನ್ನು ಯಾವುದಕ್ಕಾಗಿ ದೇವರು ಇಟ್ಟಿರ್ತಾನಂದರೆ ಅದು ನಾಶ ಮಾಡುವುದಕ್ಕಾಗಿ. ಅದು ನಾಶ ಮಾಡುವುದಕ್ಕಾಗಿ ಇಟ್ಟಿರುವಂಥ ಸೊದೋಮ್ ಗೊಮೋರ ಪಟ್ಟಣವನ್ನು ಈ ಲೋಟನ ಆಯ್ಕೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿಲ್ಲ, ಯಾವುದೇ ಅಬ್ರಾಮನ ಸಲಹೆಯನ್ನು ಕೂಡ ಆತನು ತೆಗೆದುಕೊಳ್ಬೋದಾಗಿತ್ತು. ಹೌದಲ್ರಿ? ಆತನ ಕಣ್ಣಿನಿಂದ ಶರೀರವಾದ ದೃಷ್ಟಿಯಲ್ಲಿ ಆತನ ನೋಡಿ ಆ ಸ್ಥಳವನ್ನು ಆಯ್ಕೆ ಮಾಡ್ತಾನೆ. ಲೋಟನಿಗೆ ಗೊತ್ತಿಲ್ಲ ಪಾಪ, ಅವನ ಕುಟುಂಬ ಅವನ ಹಿಂದೆ ಬರ್ತಾ ಇದೆ.
ಅವನ ಸ್ವಂತ ಅವನ ಹೆಂಡತಿ ಮಕ್ಕಳು ಅವನ ಹಿಂದೆ ಬರ್ತಾ ಇದ್ದಾರೆ. ಆಯ್ಕೆಯ ನಿಮಿತ್ತ ಹಿಂದೆ ಬರ್ತಾ ಇದ್ದಾರೆ. ಅವನಿಗಿರುವಂಥ ಸೇವಕರುಗಳ ಜೀವಿತಗಳು, ಅನೇಕರ ಕುಟುಂಬಗಳು ಅವನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾವೆ. ಅನೇಕರ ಜೀವಗಳು ಆಯ್ಕೆಯಲ್ಲಿ ಅಡಕಗೊಂಡಿವೆ, ಆಯ್ಕೆ ಆಧಾರದ ಮೇಲೆ ನಿಂತಿವೆ ಪ್ರಿಯರೇ. ಅನೇಕ ಪ್ರಾಣಿ ಅವನ ಸೊತ್ತುಗಳು ಕೂಡ ಆಯ್ಕೆಯನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾವೆ. ಇವತ್ತು ಒಂದು ಲೋಟನ ತೀರ್ಮಾನದ ಹಿಂದೆ ಅವನ ಹೆಂಡತಿ, ಅವನ ಮಕ್ಕಳು, ಅವನ ಸೊತ್ತು, ಅವನ ಸೇವಕರೆಲ್ಲ ಹಿಂಬಾಲಿಸಿಕೊಂಡು ಹೋಗಿದ್ದಾರೆ. ಪಾಪ ಅವರಿಗೆ ಗೊತ್ತಿಲ್ಲ ಅಂತ್ಯದಲ್ಲಿ ಈ ಸೊದೋಮ್ ಗೊಮೋರ ಪಟ್ಟಣದ ಒಂದು ಪರಿಸ್ಥಿತಿ ಏನಾಗಬೇಕಾಗಿದೆ ಎಂಬುದಾಗಿ. ಅಲ್ಲಿ ಹೋಗಿ ಇವನ ಸಂಗಡ ಇದ್ದಂಥ ವ್ಯಕ್ತಿಗಳು ಕೂಡ ದುಷ್ಟರಾಗಿ ಹೋದರು. ಚೆನ್ನಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳು, ದುಡಿದು ತಿನ್ನುವಂಥ ವ್ಯಕ್ತಿಗಳು, ಅವನಿಗೆ ಹೇಳಿದಂಥ ಮಾತುಗಳನ್ನು ಬಹಳ ಜವಾಬ್ದಾರಿ ಉಳ್ಳಂಥ ವ್ಯಕ್ತಿಗಳು ಕೂಡ ಆ ಸ್ಥಳಕ್ಕೆ ಹೋದ್ಮೇಲೆ ಆ ವಾತಾವರಣ ಇವರನ್ನು ಕನ್ವರ್ಟ್ ಮಾಡಿಬಿಡ್ತದೆ. ದುಷ್ಟ ಒಂದು ವಾತಾವರಣಕ್ಕೆ ಅಡಾಪ್ಟ್ ಅಲ್ಲಿರುವಂಥ ಆ ಹೇಯವಾದ ಕೃತ್ಯಗಳಿಗೆ ತಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟು ಅವರು ಕೂಡ ದುಷ್ಟರಾಗಿ ಹೋಗ್ತಾರೆ. ಆದರೆ ಅಲ್ಲಿ ಲೋಟನಿಗೆ ಒಂದು ಪ್ರಯಾಸ, ನಾನು ಈ ವಾತಾವರಣಕ್ಕೆ ಹೊಂದಿಕೊಳ್ಳಬಾರ್ದು. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಆತನು ನೊಂದುಕೊಳ್ತಾ ಇದ್ದಾನಂತೆ. ಆ ವಾತಾವರಣವನ್ನು ನೋಡಿ, ಬಂದಿದ್ದಾನೆ, ಆದರೆ ಆ ವಾತಾವರಣಕ್ಕೆ ಅವನಿಗೆ ಹಿಡಿಸಲಿಲ್ಲ. ನೋಡ್ರಿ ಪ್ರಿಯರೇ, ಅಬ್ರಾಮನ ಜೊತೆಯಲ್ಲಿದ್ದಾಗ ಅವನು ಭಾಳಷ್ಟು ದೈವಿಕವಾದ ಸಂಗತಿಗಳನ್ನು ಕೇಳ್ತಾ ಇರ್ಬೋದು. ಅವನಿಗೆ ಪಾಪ ಹೇಯವಾಗಲಿಕ್ಕೆ ಕಾರಣ ಏನೋ, ಒಂದು ಆತ್ಮೀಕವಾದ ಬೀಜ ಅವನಿಗೆ ಬಿದ್ದಿರ್ತದೆ. ಅಲ್ಲಿ ಅವನ ನೀತಿಯುಳ್ಳ ಆತ್ಮದಲ್ಲಿ ಅವನು ನೊಂದುಕೊಂಡನಂಥೇಳಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಸಂಗತಿಗಳಲ್ಲಿ ಅವನ ಜೀವನಗಳು ಹಾದು ಹೋಗ್ತಾ ಇರುವಾಗ ಒಂದು ದಿವಸ ದೇವರು ತೀರ್ಮಾನ ಮಾಡಿಕೊಳ್ತಾನೆ, ಇದನ್ನು ನಾಶ ಮಾಡಿ ಅಗ್ನಿಗಂಧಕಗಳಿಂದ ಇದನ್ನು ನಾಶ ಮಾಡಬೇಕಂತೇಳಿ. ಆದರೆ ಲೋಟನ ಜೀವಿತಕ್ಕೆ ಒಂದು ಕರೆ ಹೋಗ್ತದೆ, ನೀನು ನಿನ್ನ ಕುಟುಂಬವನ್ನು ಹಿಂತಿರುಗಿ ನೋಡದೆ ಈ ದೇಶವನ್ನು, ಈ ಸ್ಥಳವನ್ನು ಬಿಟ್ಟು ಹೋಗಬೇಕು. ನೋಡ್ರಿ, ದೇವರು ನಮಗೆ ಮತ್ತೊಂದು ಆಯ್ಕೆ, ಮತ್ತೊಂದು ಒಂದು ಚಾನ್ಸ್ ಕೊಟ್ಟಿರುವಾಗ ಅದನ್ನು ಹಿಂದಕ್ಕೂ ತಿರುಗಿ ನೋಡಬಾರ್ದು. ನಾವು ಯಾವ ತಪ್ಪು ಮಾಡಿರ್ತೀವೋ, ಯಾವ ಒಂದು ದೇವರ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿರ್ತೀವೋ, ಮತ್ತೊಂದು ದೇವರು ಅದನ್ನು ಮತ್ತೆ ನಮಗೆ ಆಯ್ಕೆ ಕೊಟ್ಟಿರುವಾಗ, ಮತ್ತೆ ದೇವರು ನಮಗೆ ಒಂದು ಚಾನ್ಸ್ ಕೊಟ್ಟಿರುವಾಗ ಅದಕ್ಕೆ ಹಿಂದಕ್ಕೂ ತಿರುಗಿ ನೋಡಬಾರ್ದು. ಇಟ್ಸ್ ವೆರಿ ಡೇಂಜರ್. ಹಿಂದಕ್ಕೆ ತಿರುಗಿ ನೋಡಿದೆ ಅಂದರೆ ಮತ್ತೆ ಮುಗೀತು, ನಿನ್ನ ಚಾಪ್ಟರ್ ಉಸಿರಾಡ್ತಾ ಇರೋದು ಮುಗ್ದೋಗ್ಬಿಡ್ತದೆ. ICL ಇರ್ತದೆ, ICL ಇದ್ದಂಗೆ ಜೀವನ ಇರ್ತದೆ. ಪೈಪ್ ಕೆತ್ತಾಗ್ಬಿಟ್ರೆ ಏನಾಗ್ತದೆ, ಮುಗ್ದೋಗ್ಬಿಡ್ತದೆ. ಅವನಿಗೆ ಹೇಳ್ತಾನೆ ಖಂಡಿತವಾಗಿ ಹಿಂದಕ್ಕೆ ತಿರುಗಿ ನೋಡಲೇಬಾರ್ದು, ಹೋಗ್ತಾ ಇರಬೇಕಂತೇಳಿ. ಅವನಿಗೆ ದೇವರು ಅಬ್ರಾಮನ ನಿಮಿತ್ತ, ಅವನ ಒಂದು ಪ್ರಾರ್ಥನೆಯ ನಿಮಿತ್ತ, ಅವನ ಒಂದು ಗೋಳಾಟದ ನಿಮಿತ್ತ ದೇವರು ಅವನ ಕುಟುಂಬದ ಮೇಲೆ, ಅವನ ಮೇಲೆ ಏನು ಮಾಡ್ತಾನೆ, ಕರುಣೆಯನ್ನು ಸುರಿಸಿ ಆ ಕುಟುಂಬಕ್ಕೆ ರಕ್ಷಣೆಗೆ ತರಬೇಕಂತೇಳಿ ಒಂದು ಕರೆಯನ್ನು ಕಳಿಸ್ತಾನೆ. ಆವಾಗ ಲೋಟನ್ನು ತನ್ನ ಮಕ್ಕಳನ್ನು, ತನ್ನ ಹೆಂಡತಿಯನ್ನು ತೆಗೆದುಕೊಂಡು ಹೋಗುವಾಗ ಆಗೇನಾಗ್ತದೆ, ಇವನ ಹೆಂಡತಿಗೆ ಭಾಳಷ್ಟು ಸೊದೋಮ್ ಗೊಮೋರ ಮೇಲೆ ಮನಸ್ಸು, ಪ್ರೀತಿ. ಯಾಕಂದರೆ ಅವ್ರ ಆಸ್ತಿ ಎಲ್ಲ ಅಲ್ಲೇ ಇತ್ತು, ಇವ್ರು ಹೊತ್ತುಕೊಂಡು ಬಂತ ಆಸ್ತಿ ಎಲ್ಲ ಅಲ್ಲೇ ಇತ್ತು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಎಲ್ಲಿ ಗಂಟು ಇರ್ತದೋ ಅಲ್ಲಿ ಮಾತ್ರ ಮನಸ್ಸಿರ್ತದೆ, ಬೇರೆ ಕಡೆ ಇಡಕ್ಕೆ ಹೋಗಲ್ಲ. ಆ ತಾಯಿ ಮನಸ್ಸು ಎಲ್ಲ ಅಲ್ಲೇ ಇತ್ತು. ಆದರೆ ಲೋಟನಿಗೆ ಆ ವಾಕ್ಯದ ಮೇಲೆ ಆತನ ಕಿವಿಗೊಟ್ಟ, ಅದರ ಮೇಲೆ ಗಮನ ಕೊಟ್ಟ. ಇದೊಂದು ಚಾನ್ಸ್ ಕಳ್ಕೊಂಡ್ರೆ ಸಾಕು, ಆಯಿತು, ನಾನು ಮುಂದೆ ಮತ್ತೆ ಜೀವನ ಮಾಡೋಕ್ಕಾಗಲ್ಲ ಅಂತೇಳಿ ಅವನೇನು ಮಾಡ್ತಾನೆ, ತನ್ನ ಮಕ್ಕಳ ಕಣ್ಣುಗಳನ್ನು ತನ್ನ ಎಡಬಲೆಯಲ್ಲಿ ಆಕೆ ಅವರ ಮುಖಗಳನ್ನು ಮುಚ್ಚಿಕೊಂಡು ಹೊತ್ತುಕೊಂಡು ಹೋಗ್ತಾ ಇರ್ತಾನೆ. ಪ್ರೇರೆ ಎಷ್ಟು ಮಾತ್ರಕ್ಕೂ ಹಿಂತಿರುಗಿ, ಹೆಣ್ತಿಗಂತೂ ಜ್ಞಾನ ಐತೆ, ಈಕೆಗೆ ಕೇಳಿದ್ದಾಳೆ. ಮಕ್ಕಳು ಪಾಪ ನಿರ್ಣಯಗಳನ್ನು ತಪ್ಪಬೋದು, ಅವ್ರಿಗೇನು ಗೊತ್ತು, ಯಾಕಂಡು ನೋಡ್ಕೊತ ಹೋದ್ರೆ ಭೀ ಹೋಯ್ತಾ ಇರ್ತಾವೆ ಮಕ್ಕಳು. ಕೆಲವೊಂದು ದೃಶ್ಯಗಳು ನಮ್ಮ ಮಕ್ಕಳ ಕಣ್ಣಿಗೆ ಬೀಳಿಸ್ಕೊಡ್ಬಾರ್ದು ಪ್ರೇರೆ. ಹಾಲೆಲೂಯ. ನಮ್ಮ ಮಕ್ಕಳಿಗೆ ಕಣ್ಣಿಗೆ ಬೀಳಲೇಬಾರ್ದು. ಇದನ್ನು ಜಾಗ್ರತೆಯಾಗಿ ತೆಗೆದುಕೊಳ್ಳ್ರಿ. ಆ ಲೋಟನ್ ಏನು ಮಾಡ್ತಾನೆ, ತನ್ನ ಎಡಬಲ ಕೈಗಳಿಂದ ಅವರನ್ನು ಮುಚ್ಚಿಕೊಳ್ತಾನೆ. ಆ ವಾತಾವರಣ ಎಷ್ಟರ ಮಟ್ಟಿಗೂ ಅವರ ಕಣ್ಣಿಗೆ ಬೀಳದ ಹಾಗೆ ಅವರನ್ನು ಮುಂದಕ್ಕೆ ತಗೊಂಡು ಹೋಗ್ತಾನೆ ಪ್ರೇರೆ. ಕೊನೆಗೆ ಅವನ ಹೆಂಡತಿ ಹಿಂತಿರುಗಿ ನೋಡ್ಲು, ಉಪ್ಪಿನ ಸ್ತಂಭವಾಗಿ ಹೋದ್ಲು. ಸೊದೋಮ್ ಗೊಮೋರ ಪಟ್ಟಣ ಎಲ್ಲ ನಾಶ ಆಯಿತು, ಅವನ ಆಸ್ತಿಯಲ್ಲಿ ನಾಶ ಆಯಿತು. ಈಗ ಅವನ 2 ಮಕ್ಕಳೊಟ್ಟಿಗೆ ಅವನು ಹೊರಗೆ ಬಂದಿದ್ದಾನೆ. ಕೆಲವೊಬ್ಬರು ಜೀವಿತ ಹೆಂಗಿರ್ತದೆ ಗೊತ್ತಾ, ಆತ್ಮೀಕದಲ್ಲಿ ಇದ್ದರು, ಬದುಕಿದೀವಲ್ಲ ಸಾಕಂದಂಗಿರ್ತದೆ. ಸಾವಿರಾರು ವಾಕ್ಯಗಳು ಗೊತ್ತಿರ್ತದೆ, ಅನೇಕ ಪ್ರಾರ್ಥನೆಗಳು ಮಾಡಿರ್ತಾರೆ,
ಅನೇಕ ವಿಷಯದಲ್ಲಿ ಅವರು ಭಾಳಷ್ಟು ದೇವರಲ್ಲಿ ಇರ್ತಾರೆ. ಆದರೆ ಅವರ ಜೀವಿತ ಹೆಂಗಿರ್ತದೆ, ಐ ಸಿ ಯುಲ್ಲಿದ್ದಂಥ ಪೇಷಂಟ್ಗಳಿಗೆ ಜೀವ ಬಂದಂಗೆ ಇರ್ತದೆ. ಇಷ್ಟಾದರೆ ಸಾಕಪ್ಪ, ಆಯ್ತಲ್ಲಪ್ಪ, ಹೆಂಗೋ ಆಯಿತು, ಮುಂದದು ಮಾಡಲೇಬಾರ್ದಂತೆ. ಅವನ ಒಂದು ಆಯ್ಕೆ ಅವನ ಕುಟುಂಬಕ್ಕೂ ಗುರಿಯಾಗಿಟ್ಟಿತ್ತು ನಾಶನ ಮಾಡುವುದಕ್ಕಾಗಿ. ಅವನ ಸೊತ್ತುಗಳಿಗೂ ಅವನ ಸೇವಕರಿಗೆಲ್ಲೂ ನಾಶ ಮಾಡಿಬಿಡ್ತು ಪ್ರಿಯರೇ, ಜಸ್ಟ್ ಲೋಟನ ಆಯ್ಕೆಯಿಂದ. ನಾವು ಅಬ್ರಾಮನ ಕಡೆಗೆ ಬರೋಣ. ಪ್ರಾರಂಭದಲ್ಲಿ ದೇವರು ವಾಗ್ದಾನ ಮಾಡಿದಾಗ ಈ ಕಾನಾನ್ ದೇಶದ ಪರಿಸ್ಥಿತಿ ಹೆಂಗಿರ್ತದಂದರೆ ಬರಿದಾಗಿ ಇರ್ತದೆ. ಹಾಲೆಲೂಯ. ಅನ್ಡೆವಲಪ್ಮೆಂಟ್ ಕಂಟ್ರಿ ಇವನಿರುವಂಥ ಸ್ಥಳ. ಆ ಸ್ಥಳ ಇನ್ನೂ ಡೆವಲಪ್ ಆಗಿರಲ್ಲ. ಕಣ್ಣಿಗೆ ನೋಡಿದ್ರೆ ಎಲ್ಲ ಕಡೆ ಮರುಭೂಮಿ ಕಾಣ್ತಾ ಇದೆ. ಆದರೆ ಅಬ್ರಾಮನಿಗೆ ದೇವರ ಮೇಲೆ ನಂಬಿಕೆ, ಕರೆದಂಥ ದೇವರ ನಂಬಿಗಸ್ತನು. ಈ ವಾಗ್ದಾನದಲ್ಲಿ ನನಗೆ ಸಂತತಿ ಕೊಡ್ತಾನೆ. ನಾವು ಇರುವಂಥ ಸ್ಥಳದಲ್ಲಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ ಪ್ರಿಯರೇ. ಹಾಲೆಲೂಯ. ನಮಗೆ ವ್ಯಕ್ತಿಗಳು ಎಷ್ಟು ಇಂಪಾರ್ಟೆಂಟು, ದೇವರು ನಮಗೆ ತೋರಿಸಿರುವಂಥ ಆ ಸ್ಥಳವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಆ ಒಂದು ಪ್ರಾರಂಭದ ಸಮಯದಲ್ಲಿ ಅಬ್ರಾಮನು ಬಂದಂಥ ಸಮಯದಲ್ಲಿ ಆ ಸ್ಥಳವು ಇನ್ನೂ ಬರಿದಾಗಿ ಅಬ್ರಾಮನಿಗೆ ಕಾಣ್ತಾ ಇತ್ತು. ಇನ್ನು ಯಾವ ವಾಗ್ದಾನ ನೆರವೇರಲಿಲ್ಲ, ಅದು ಇನ್ನೂ ಹೆಚ್ಚಿನದಾಗಿ ಡೆವಲಪ್ಮೆಂಟ್ ಇರಲಿಲ್ಲ. ಅವನೇನು ಮಾಡ್ತಾನೆ, ನಾನೇನೇ ಮಾಡಿದ್ರು ಈ ವಾಗ್ದಾನ ಭೂಮಿಯನ್ನು ಬಿಟ್ಟೋಗಲ್ಲ ಅಂತೇಳಿ ಅವನು ತೀರ್ಮಾನ ಮಾಡ್ಕೊಳ್ತಾನೆ. ಆವಾಗ ಏನಾಗ್ತದೆ, ಅವನಿಗೆ ಅಲ್ಲಿ ವಾಗ್ದಾನ ನೆರವೇರ್ತದೆ. ಇಸಾಕನು ಹುಟ್ಟುತ್ತಾನೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಾಮನ ನಿಮಿತ್ತ ಕಾನಾನ್ ದೇಶ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಹಾಲೆಲೂಯ. ಆಶೀರ್ವಾದ ಭೂಮಿಯಲ್ಲಿಲ್ಲ, ಆಶೀರ್ವಾದ ಅವನಲ್ಲಿ ಇದೆ. ಇವತ್ತು ಅದನ್ನು ಸತ್ಯವಾಗಿ ತಿಳ್ಕೊಳ್ರಿ. ನಾವು ಅಲ್ಲಿ ಹೋಗಿ ಜೀವನ ಮಾಡಿದರೆ, ಯಾಕಂದರೆ ಅಲ್ಲಿ ಎಲ್ಲ ಚೆನ್ನಾಗಿದೆ, ನಮಗೆ ಉತ್ತಮವಾಗಿ ಎಲೆಕ್ಟ್ರಿಸಿಟಿ ಇರ್ತದೆ, ಯಾವ ಕರೆಂಟಿನ ಪ್ರಾಬ್ಲಮ್ ಇರಲ್ಲ, ಯಾವ ನೀರಿನ ಕೊರತೆ ಇರಲ್ಲ. ಯಾಕಂದರೆ ಅಲ್ಲಿ ಬೇಜಾನ್ ಬೋರ್ ಇದೆ, ನೀರಿನ ವಾತಾವರಣ ಇದೆ. ಹಾಲೆಲೂಯ. ಸ್ವಲ್ಪ ಇಂಥವೆಲ್ಲ ಆಯ್ಕೆ ಮಾಡುವಾಗ ಭಾಳ ಕೇರ್ಫುಲ್ ಆಗಿರಿ. ಒಂದು ಬಾಡಿಗೆ ಮನೆ ತಗೋವಾಗ ಪೂರ ಪ್ರಾರ್ಥನೆ ಮಾಡಿರಿ ನೀವೆಲ್ಲ. ಅಬ್ರಾಮನಿಗೆ ಆ ಸಮಯದಲ್ಲಿ ಕಾನಾನ್ ದೇಶ ಏನಾಗಿತ್ತಂದರೆ ಸದ್ಯಕ್ಕೆ ಬರಿದಾಗಿಯೇ ಕಾಣ್ತಾ ಇತ್ತು. ಅವನು ವಾಕ್ಯ ಹೇಳ್ತದೆ, ಅವನು ದೇವರನ್ನು ನಂಬಿದನಂತೆ. ನಾವು ದೇವರನ್ನು ನಂಬಿಕೊಂಡು ಬರಬೇಕು. ಆ ಭೂಮಿ ಹೆಂಗೆ ಇರಲಿ, ಅವನ ನಂಬಿಕೆ ಅವನಿಗೆ ನಡೆಸುವಾಗ ಅವನ ವಾಗ್ದಾನವನ್ನು ಹೊಂದಿಕೊಂಡು, ವಾಗ್ದಾನದ ಮೂಲಕ ಅವನಿಗೆ ಸಂತತಿ ಆಯಿತು, ಸಂತತಿಯ ಮೂಲಕ ಜನಾಂಗಗಳು ಉತ್ಪತ್ತಿ ಆಯಿತು. ಆ ಜನಾಂಗಗಳೊಟ್ಟಿಗೆ ಅವನಿಗೆ ಏನಾಯಿತು, ಆ ವಾಗ್ದಾನ ಭೂಮಿ ಸಿಕ್ಕಿತು ಪ್ರಿಯರೇ. ಹಲ್ಲೆಲೂಯ. ಇವತ್ತು ದೇವರ ಮಕ್ಕಳು ಯಾರೇ ಆಗಿರ್ಬೋದು, ನಾವು ಮನೆಯಲ್ಲಿ ಹಿರಿಯರಾಗಿರುವಂಥ ನೀವುಗಳು ಆಯ್ಕೆ ಮಾಡಿಕೊಳ್ಳುವಾಗ ಭಾಳಷ್ಟು ಪ್ರಾರ್ಥನೆ ಮಾಡಿರಿ, ಭಾಳಷ್ಟು ವಾಕ್ಯಗಳನ್ನು ಸ್ಟಡಿ ಮಾಡಿ. ನಾನು ತೆಕ್ಕೊಂಡಿರುವ ನಿರ್ಣಯ ನಿಜವಾಗಲೂ ನೀವೇನು ಆಯ್ಕೆ ಮಾಡಿರ್ತೀರೋ ವಾಕ್ಯದಲ್ಲಿ ಅದಕ್ಕೆ ಆಧಾರ ಇದ್ದೇ ಇರ್ತದೆ. ಅದು ಕೆಟ್ಟದಕ್ಕಾಗಿರ್ಬೋದು ಅಥವಾ ಅದು ಒಳ್ಳೆಯದಕ್ಕಾಗಿರ್ಬೋದು, ಅದಕ್ಕೆ ಆಧಾರ ಇದ್ದೇ ಇದೆ. ಆಧಾರ ಇಲ್ಲದೆ ಯಾವುದೂ ಇಲ್ಲ. ನೀವು ನೋಡಿರಿ, ನೀವು ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕು. ನೀವು ಆಯ್ಕೆ ಮಾಡುವಾಗ ಯಾವುದು ನನಗೆ ವಾಕ್ಯ ಆಧಾರಿತವಾಗಿದೆ ಎಂಬುದಾಗಿ. ಲೋಟನ ಆಯ್ಕೆ ಅವನ ಜೀವಿತ, ಅವನ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಅವನ ಡೆಸ್ಟಿನಿ ಸೆಟ್ ಆಗಿತ್ತಲ್ಲಿ. ಇಲ್ಲಿ ವಾಗ್ದಾನಗಳು, ಜೀವ ವಾಗ್ದಾನಗಳು ಕಾದುಕೊಂಡಿದ್ದವು. ಇವತ್ತು ನಾವು ಕೂಡ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ವಿಷಯದಲ್ಲಿ ಭಾಳ ಜಾಗ್ರತೆ ಆಗಿರಬೇಕು. ಇದು ಸ್ಥಳದ ಕುರಿತಾಗಿ ಮಾಡಿರುವಂಥ ಆಯ್ಕೆ. ಹಲ್ಲೆಲೂಯ. ಇದು ಯಾವ ವಿಷಯವಾಗಿ ತೆಗೆದುಕೊಂಡಿರುವಂಥ ಆಯ್ಕೆ ಪ್ರಿಯರೇ? ಸ್ಥಳ. ನಾವು ಇನ್ನೊಂದು ಆಯ್ಕೆಯನ್ನು ನೋಡಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ. ಆದಿಕಾಂಡ ಪುಸ್ತಕ, ಮೊದಲನೇ ಪುಸ್ತಕ 3ನೇ ಅಧ್ಯಾಯ. ಆಗ ಸ್ತ್ರೀಯು